ಅಂತೂ ಇಂತೂ ಅರ್ಧ IPL ಮುಗೀತು. ಆದರೆ ಏನಪ್ಪ ಅಂತಂದ್ರೆ IPL ಮುಗೀತು, ಅರ್ಧ IPL ಮುಗೀತು ಅಂತೇಳಿ ಅನ್ಸಾತೇ ಇಲ್ಲ. ಯಾಕೆ IPL ಅದರ ಒಂದು ಕ್ರೇಜನ್ನ ಕಳ್ಕೊಂಡ್ಬಿಡ್ತೇನೋ ಅನ್ಸಾಕತ್ತೈತೆ ನಮ್ಗೆ. ಅಲ್ರಿ, ಪ್ರತಿ ಮ್ಯಾಚ್ನು 200 ರನ್ ಹೊಡಿತಾರೆ, 250 ರನ್ ಹೊಡಿತಾರೆ, ಇಷ್ಟೆಲ್ಲ ಮಾಡ್ತಾರೆ. ಪ್ರತಿದಿನ ನೀವು ನೋಡ್ಬೋದು, ದೊಡ್ಡ ದೊಡ್ಡ ಹೊಸ ಸ್ಟಾರ್ ಬ್ಯಾಟ್ಸ್ಮನ್ಗಳು ಬರತ್ತಾರೆ, ಬಾಲರ್ಗಳು ಬರತ್ತಾರೆ. ಆದರೂ IPL ಕ್ರೇಜ್ ಕಳ್ಕೊಂತಂತ ಹೇಳ್ತಿರಲ್ಲ ನೀವು ಅಂತ ಕೇಳ್ಬೋದು. ಹೌದ್ರಿ, ಹಂಗಾಗೈತಿ. ನೀವು ಹಂಗೆ ಒಂದು ಸಲ ನಿಮ್ಗೊಂದು ಮನಸ್ಸೊಳಗೆ ಅಂದಾಜು ಮಾಡ್ಕೊಂಡು ನೋಡ್ರಿ. ಒಂದು RCB ಆಗಿರ್ಬೋದು, CSK ಆಗಿರ್ಬೋದು, MI ಆಗಿರ್ಬೋದು, ಈ ಒಂದು 3 ಮ್ಯಾಚನ್ನ ಹೊರತುಪಡಿಸಿ ಈ ಕೆಲವೊಂದಷ್ಟು ನಮ್ಗೆ RR ಮ್ಯಾಚ್ ಮ್ಯಾಗ ಸ್ವಲ್ಪ ಕೆಲವೊಂದಷ್ಟು ಇಂಟ್ರೆಸ್ಟ್ ಬರ್ತಾವೆ. ವೈಭವ್ ಸೂರ್ಯವಂಶಿ ಇವತ್ತು ಏನು ಮಾಡ್ಬೋದು, ಎಷ್ಟು ಹೊಡಿಬೋದು, ಈ ಥರ ಒಂದಷ್ಟು ಇರ್ತಾವೆ. ಇದನ್ನು ಹೊರತಾಗಿ ಇನ್ನು ಉಳ್ಕಿದ ಮ್ಯಾಚ್ಗಳು ನಾಳೆಗೆ ಯಾವ ಮ್ಯಾಚ್ ಅದಾವೆ, ನಾಡ್ದು ಯಾವ ಮ್ಯಾಚ್ ಇರ್ತಾವೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಮೊದಲೆಲ್ಲ ಇವತ್ತು ಅಷ್ಟೇ ಬಿಡ್ರಿ, ಮುಂದಿನ ವಾರ ಯಾವ ಮ್ಯಾಚ್ ಐತಿ, ಮತ್ತೊಳ್ಳಿ ಈ ಟೀಮಿನ ಮ್ಯಾಚ್ ಯಾರು ಕೂಡ ಐತಿ, ಏನೇನು ಎಲ್ಲ ಪ್ರತಿಯೊಂದು ನೆನಪಿರ್ತಿತ್ತು. ಆದರೆ ಇತ್ತೀಚಿನ ದಿನಗಳೊಳಗೆ ಈ ಒಂದು ಸೀಸನ್ ಹಿಡ್ಕೊಂಡು ನಮ್ಗೆ ಆ ಒಂದು IPL ಮ್ಯಾಗಿನ ಕ್ರೇಜ್ ಕಡಿಮೆ ಆಗಿಬಿಟ್ಟೈತಿ. IPL ಮ್ಯಾಗಿನ ಕ್ರೇಜ್ ಅಷ್ಟಲ್ಲ, IPL ತನ್ನ ಕ್ರೇಜ್ ಕಳ್ಕೊಳತ್ತೆ ಅಂತ ನನಗೆ ಅನಿಸ್ತೈತಿ. ನೀವು ನಿನ್ನಿದೊಂದು ಮ್ಯಾಚ್ ನೋಡಿರ್ಬೋದು. ನಿನ್ನೆ ಮ್ಯಾಚ್ ಒಳಗೆ ಕ್ಯಾಚ್ ಡ್ರಾಪ್ ಆಯಿತು, ಅದೆಲ್ಲ ಒಂದು ಬೇರೆ ಎಕ್ಸಾಂಪಲ್ ನಾವು ತೊಗೊಳೋದಾದ್ರೆ KL ರಾಹುಲ್ ಅವ್ರದ್ದು 12 ರನ್ನಿಗೆ ಒಂದು ಕ್ಯಾಚ್ ಡ್ರಾಪ್ ಆಗ್ತೈತಿ. ಅವ್ರು 250+ ರನ್ ಮಾಡ್ತಾರೆ. ಅದೊಂದು ಖುಷಿ ವಿಚಾರ. ವಾಪಸ್ ಮತ್ತಳಿ ಮೊದಲ ನಮ್ಮ ಕನ್ನಡಿಗ ಅಷ್ಟೇ ಅಲ್ಲ, ಮೊದಲ ಭಾರತೀಯ ಒಂದು 250+ ರನ್ ಮಾಡಿದವರು ಈ ಕ್ರಿಸ್ ಗೇಲ್ ಆಗಿರ್ಬೋದು, ಮತ್ತು ಇನ್ನೊಬ್ಬರು ಫಾರಿನ್ ಪ್ಲೇಯರ್ ಈ ಒಂದು ರೆಕಾರ್ಡ್ನ ಮಾಡಿದ್ರು. ಇದು 3ನೇ ರೆಕಾರ್ಡ್ ನಮ್ಮ KL ರಾಹುಲ್ ಅವ್ರು ಮಾಡಿದ್ರು. ಅಷ್ಟೇ ಅಲ್ಲ, ಮೊದಲನೇ ಭಾರತೀಯ. ಇದು ಇನ್ನೊಂದು ಹೊಸ ಸುದ್ದಿ, ಎಲ್ಲರಿಗೂ ಖುಷಿ ಕೊಡುವಂಥ ವಿಚಾರ. ಇದೊಂದು KL ರಾಹುಲ್ ಅವ್ರ ಸುದ್ದಿನ ಸೈಡ್ ಇಟ್ಟು ನೋಡೋದಾದ್ರೆ ನಿನ್ನೆ 2 ಮ್ಯಾಚ್ ನಡೀತಾವೆ. ಆ 2 ಮ್ಯಾಚ್ ಒಳಗೆ ಟೋಟಲಾಗಿ ನೋಡಿದ್ರೆ 900+ ರನ್ ಬರ್ತಾವೆ. ಅಲ್ರಿ, 2 ಮ್ಯಾಚಿಗೆ 900+ ರನ್. ಇದೇನು ODI ಎಲ್ಲ, ಟೆಸ್ಟ್ ಎಲ್ಲ ಬೇರೆ ಏನಲ್ಲ, ಇದು T20 ಇದು. ಈ T20 ಒಳಗೆ ನಮ್ಗೆ 900+ ರನ್ ಬರ್ತಾವೆ 2 ಮ್ಯಾಚ್ ಒಳಗೆ ಅಂತಂದ್ರೆ ಈ IPL ಆ ಒಂದು ಕ್ರೇಜ್ನ ಕಳ್ಕೊಳಕತ್ತೇನೋ ಅನಿಸ್ಬೋದು ನಮ್ಗೆ. ಮೊದಲೆಲ್ಲ ನೋಡ್ರಿ, ನೀವು ಹಂಗೆ ಜಾಸ್ತಿ ರನ್ ಬಂದರೂ ಹೆಂಗೆ ಕ್ರೇಜ್ ಕಳ್ಕೊತೈತೆ ಅಂತ ಅನಿಸ್ಬೋದು ನಿಮ್ಗೆ. ಯಾಕಂದ್ರೆ ಜನಕ್ಕೆ ಅದು ಕಾಮನ್ ಆಗಿಬಿಡ್ತೈತಿ. ಯಾವುದು ಜನರಿಗೆ ಕುತೂಹಲ ಮೂಡಿಸೋ ಥರ ಇರ್ತೈತಲ್ಲ, ಜನ ಅದನ್ನು ನೋಡ್ತಾರೆ. ಈಗ 250 ರನ್ ಹೊಡೆದಾರ ಅಂತಂದ್ರೆ 250 ರನ್ ಹೊಡಿತಾರೆ ಬಿಡೋ, ಚೇಸ್ ಮಾಡ್ತಾರೆ. 250 ಭಾಳ ಅನ್ನೋಂಗೆ ಆಗಿಬಿಟ್ಟೈತಿ. ಈಗ ಅದ ಮೊದಲೆಲ್ಲ 150ರಿಂದ 180 ರನ್ ಹೊಡೆದ್ರು ಏನಾಕೈತೋ ಏನು ಅಂತೇಳಿ ಕಡೆ ಬಾಲ್ವರೆಗೂ ಆ ಒಂದು ಕುತೂಹಲ ಇರ್ತಿತ್ತು. ಪ್ರತಿಯೊಬ್ಬರೊಳಗೂ ಆ ಕುತೂಹಲ ಇರ್ತಿತ್ತು. ನೀವು ಭಾಳ ದೂರ ಬೇಡ್ರಿ, RCB ಹಿಂದಿನ ಮ್ಯಾಚ್ಗಳನ್ನೆಲ್ಲ ನೆನೆಸ್ಕೊಂಡು ನೋಡ್ರಿ. ಆ ಒಂದು ಮ್ಯಾಚ್ ಮುಗಿದ ಮೇಲೂ ಆ ಒಂದು ಕ್ರೇಜ್ ಏನಿರ್ತಿತ್ತಲ್ಲ, ಅದು ಬೇರೆ ಆಗಿರ್ತಿತ್ತು. ನೀವು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ RCB ಅವ್ರು ಬಾಯಿವರೆಗೂ ಬರೆಸಿ ಗೆಲ್ತಾರೆ, ಆ ಥರನಾದಂಥ ಮಾತುಗಳು ನೀವು ಕೇಳಿರ್ತಿದ್ರಿ. ಆದರೆ RCB ಅವ್ರು ಸಹಿತ ಈಗ ಒಂದು ಕೆಲವೊಂದಷ್ಟು ಮ್ಯಾಚ್ ಒಳಗೆ ಅಥವಾ ಈ ಒಂದು ಸೀಸನ್ ಅನ್ಬೋದು ನಾವು, ಅಲ್ಲಿವರೆಗೂ ಸಹಿತ ನಮ್ಗೆ ಆ ಒಂದು ಮಜಾ ಬರಾತಿಲ್ಲ. ಕಡೆಯವರೆಗೂ ಯಾವ ಮ್ಯಾಚ್ನು ಕಡೆ ಬಾಲ್ವರೆಗೂ ಹೋಗತ್ತಿಲ್ಲ. ಭಾಳ ಅಂದರೆ ಭಾಳ ಕಡಿಮೆ. ಹಿಂದೆ ಫೈನಲ್ ಒಳಗೆ ಸದ್ಯಕ್ಕೆ 1 ರನ್ನಿಂದ ಲಾಸ್ಟ್ ಬಾಲ್ವರೆಗೂ ಗೆದ್ದಂಥ ಇತಿಹಾಸಗಳಿದ್ದಾವೆ, ನಾವು ನೋಡಿರ್ಬೋದು ಅವನ್ನೆಲ್ಲ. ಆದರೆ ಇತ್ತೀಚಿನ ಒಂದು RCB ಮತ್ತು ಬೇರೆ ಬೇರೆ ಥರನಾದಂಥ ಎಲ್ಲ ಮ್ಯಾಚ್ನೂ ಅನ್ಕೋರಿ ನೀವು. RCB ಒಂದೇ ಅಂದ್ಬೇಡ, ಯಾವ ಮ್ಯಾಚ್ ಆದರೂ ಆಯ್ತು, ಅಲ್ಲಿವರೆಗೂ ಕಡೆ ಬಾಲ್ವರೆಗೂ ಹೆಚ್ಚಾಗಿ ಬರ್ತಾನೆ ಇಲ್ಲ. ಬಂದರೂ ಅದು ಅಪರೂಪ ಆಗಿರ್ತೈತಿ ಆ ಥರನಾದಂಥದ್ದು. ಈ ಒಂದು RCBದಾಗಿರ್ಬೋದು ಮತ್ತು ಬೇರೆ ಬೇರೆ ಥರನಾದಂಥ ಮ್ಯಾಚ್ಗಳಾಗಿರ್ಬೋದು, ನಮ್ಗೆ ಆ ಒಂದು ಕ್ರೇಜ್ ಕಳ್ಕೊಳಕತ್ತೈತಿ. IPL ಆ ಒಂದು ಕ್ರೇಜ್ ಇಲ್ಲ, ಮೊದಲಿನ ಕ್ರೇಜ್ ಇಲ್ಲ ಅಂತ ಅನ್ಸಾಕತ್ತೈತಿ. ಈಗ ನಿಮಗೇನು ಅನ್ಸಾಕತ್ತೈತಿ? IPL ಆ ಒಂದು ಕ್ರೇಜ್ನ ಕಳ್ಕೊಂಡ್ಬಿಟ್ಟೈತೆ ಅಂತ ಅನ್ಸಾಕತ್ತೈತು, ಅಥವಾ ಈ ಒಂದು ನಮ್ಮ RCB ತಂಡ ಈ ಲಾಸ್ಟ್ ಸಲ ಕಪ್ ಗೆದ್ದಿದ್ದಕ್ಕೆ IPL ಆ ಕ್ರೇಜ್ ಕಳ್ಕೊಂತು, ಅಥವಾ ಈ ರೀತಿಯಾದಂಥ ಒಂದು ಹೆಚ್ಚಿನ ರನ್ಗಳು ಬರೋದ್ರಿಂದ ಆ ಒಂದು ನಮ್ಮ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗಳು ಅನ್ಬೋದು, ಆ ರೀತಿ ಆಗಿದ್ದರಿಂದ IPL ಅದ್ರ ಕ್ರೇಜ್ ಕಳ್ಕೊಳಕತ್ತೈತು? ನಿಮಗೇನು ಅನಿಸ್ತೈತಿ? ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.